JDS ಪಕ್ಷದ ವತಿಯಿಂದ 28 ವಿಧಾನಸಭಾ ಕ್ಷೇತ್ರಗಳ ಒಂದು ಕಾರ್ಯಕರ್ತರ ಸಭೆಯನ್ನು ಎಲ್ಲ ಕಡೆ ಕೂಡ ಕ್ಷೇತ್ರವಾರು ವಾರ್ಡ್ವಾರು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ವರಿಷ್ಠ ಒಂದು ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಬಸವನಗುಡಿಯಲ್ಲಿ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪಕ್ಷ ಪ್ರಾರಂಭವಾಗಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಬರೋ ವಾರ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಮ್ಮಘಟ್ಟ ಕಾಲೇಜು ಮೈದಾನದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಬೆಂಗಳೂರು ನಗರದ 1 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಪಕ್ಷದ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆಗಲೇ ಏನು ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ವಭಾವಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ GBA ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಒಂದು ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಿ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಅಭಿಲಾಷೆ ಇದೆ. ಅದರ ಪ್ರಕಾರ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಹೆಚ್ಚೆಚ್ಚು ವಾರ್ಡ್ಗಳನ್ನು ನಮ್ಮ ಪಕ್ಷದ ಉರಿಯಾಳುಗಳು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಯಾವುದೇ ಥರ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲದೆ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಎಲ್ಲೇ ಹೋದರೂ ಕೂಡ ಯಾವಾಗಪ್ಪ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ ಅಂತೇಳಿ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿರೋಧ ಪಕ್ಷದ ನಾನು ಕೂಡ ಕೌನ್ಸಿಲಲ್ಲಿ ಉಪನಾಯಕನಾಗಿ ಭಾಳಷ್ಟು ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೀನಿ. ಈ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಈ ಒಂದು ಸಮಾವೇಶ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬವನ್ನು ನಿಜವಾದ ನಿಮ್ಮ ಮನೆ ಹಬ್ಬ ಅಂತೇಳಿ ಭಾವಿಸಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. JDS ಪಕ್ಷದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆ ಇಂದು ಅತ್ಯಂತ ವಿಜೃಂಭಣೆಯಿಂದಲೇ ಕಾರ್ಯಕರ್ತರ ಒಂದು ಶಕ್ತಿಯೊಂದಿಗೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ TS ಶರವಣರವರು ಆಗಮಿಸಿ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಪಕ್ಷದ ವತಿಯಿಂದ ಬಲ ತುಂಬುವಂಥ ಒಂದು ಪ್ರೇರದಾಯಕವಾದಂಥ ಶಕ್ತಿಯನ್ನು ನೀಡಿದ್ದಾರೆ. ನಾವೆಲ್ಲರೂ ಸೇರಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಬ್ಬಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮೆಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಣ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಪಕ್ಷದ ಒಂದು ಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಸುತ್ತೇನೆ. ಧನ್ಯವಾದಗಳು.